ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಕನ್ನಡ ಭಾಷೆ ಬಗ್ಗೆ ಒಬ್ಬ ತಮಿಳು ನಟ ಏನು ಒಂದು ಅವಹೇಳನ ರೀತಿಯಲ್ಲಿ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಕನ್ನಡ ಭಾಷೆ ಅವರು ತಮಿಳು ಭಾಷೆಗೆ ಆದಮೇಲೆ ನಮ್ಮ ಭಾಷೆ ಹುಟ್ಟಿರೋದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳಬಾಗಿಲು ತಾಲೂಕು ಘಟನೆ ವತಿಯಿಂದ ಒಂದು ಖಂಡನೆ ಮಾಡ್ತಾ, ಈಗಾಗಲೇ ನಾವು ಆರಕ್ಷಕ ಠಾಣೆಯಲ್ಲಿ ಒಂದು ಅವ್ರ ಮೇಲೆ ಮೊಕದ್ದಮೆ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವರು ನಮ್ಮ ಕನ್ನಡಿಗರಿಗೆ ಏನು ಅವಹೇಳನ ರೀತಿ ಮಾಡಿದ್ದಾರೆ, ಅವರು ಕ್ಷಮೆ ಯಾಚನೆ ಮಾಡೋವರೆಗೂ ಅವರ ಚಿತ್ರಗಳನ್ನು ನಮ್ಮ ಮುಳಬಾಗಿಲಿನಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ಒಂದು ಮನವಿ ಮುಖಾಂತರ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲ ಈಗೇನು ನಮ್ಮ ಕನ್ನಡಿಗರು ತುಂಬ ಸ್ವಾಭಿಮಾನಿಗಳು, ಮತ್ತು ಎಲ್ಲ ಭಾಷೆಯ ಎಲ್ಲ ನಟರ ಚಿತ್ರಗಳನ್ನು ಆದರಣೆ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಎಷ್ಟು ಸ್ವಾಭಿಮಾನಿಗಳು, ಎಷ್ಟು ಸಹೃದಯರು ಆಗಿದ್ರೂ ನಮ್ಮ ಭಾಷೆ ತಂಟೆಗೆ ಬಂದರೆ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಅಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ವಾಣಿಜ್ಯ ಮಂಡಳಿಗೆ, ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಏನು ಚಿತ್ರನ ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮುಳಬಾಗಿಲಿನಲ್ಲೂ ಒಂದು ಮನವಿ ಮುಖಾಂತರ ಆರಕ್ಷಕ ಠಾಣೆಗೆ ಕೊಟ್ಟಿದ್ದೀವಿ, ಮತ್ತು ತಹಶೀಲ್ದಾರ್ ಅವ್ರಿಗೂ ಕೊಟ್ಟಿದ್ದೀವಿ. ದಯವಿಟ್ಟು ಅವರು ಏನು ಈಗ ನಮ್ಮ ಭಾಷೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಅವ್ರು ಕ್ಷಮೆ ಯಾಚಿಸಲೇಬೇಕು. ನಮ್ಮ ಮತ್ತೆ ಈಗ ಅವ್ರಿಗೆ ಏನು ಸಪೋರ್ಟಿವ್ ಆಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮಾತಾಡ್ತಾರೆ, ಅವ್ರನ್ನ ಓಲೈಕೆ ಮಾಡಬೇಕು, ಮನವೊಲಿಸಬೇಕು ಅಂತ. ದಯವಿಟ್ಟು ಇದನ್ನೆಲ್ಲ ಬಿಟ್ಟುಬಿಡಿ. ನಿಮ್ಮ ವೋಟ್ ರಾಜಕೀಯ ನೀವೆಲ್ಲ ಬೇಕಿದ್ರು ಮಾಡಿ, ನಮ್ಮ ಕನ್ನಡಿಗರಿಗೆ ಕನ್ನಡ ಭಾಷೆಗೋಸ್ಕರ ಮಾಡಬೇಡಿ. ನಾವು ನಿಮ್ಗೆ ವೋಟ್ ಕೊಟ್ಟಿರೋದು ನಮ್ಮ ಕನ್ನಡನ, ನಮ್ಮ ಕರ್ನಾಟಕನ ಉಳಿಸಿ ಅಂತ ಹೇಳ್ಬಿಟ್ಟು ಬೇರೊಬ್ಬರನ್ನ ಹೋಗಿ ಕೇಳ್ಕೊಳ್ಳಿ, ಅವ್ರನ್ನ ಓಲೈಕೆ ಮಾಡಿ ಅಂತಲ್ಲ. ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ. ಏನು ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯ ಆಗತ್ತೆ, ಏನು ಅದ್ರ ಬಗ್ಗೆ ಮಾತಾಡಿ ಬಿಟ್ರೆ ಅವ್ರನ್ನ ಓಲೈಸೋದು ಎಲ್ಲ ಬಿಟ್ಬಿಡಿ ಅಂತ ಹೇಳ್ತಾ, ಎಲ್ಲ ನಮ್ಮ ಪದಾಧಿಕಾರಿಗಳು ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈಗ ಎಲ್ಲ ಚಿತ್ರ ಮಂದಿರಗಳಿಗೂ ಒಂದು ಮನವಿಯನ್ನು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಮುಳಬಾಗಿಲಿನಲ್ಲಿ ಅವ್ರ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.